ಗ್ಯಾಸ್ಟ್ರಿಕ್ ಅಂದಿದ ತಕ್ಷಣ ಎಲ್ಲರಿಗೂ ಏನಾಗುತ್ತೆ ಪ್ರಾಣನೇ ಹೊರ್ಟೋಯ್ತೇನಪ್ಪ ಅನ್ನೋಷ್ಟು ಲೆವೆಲ್ ವರ್ಗು ನೋವಾಗುತ್ತೆ. ಯಾವ ತರ ಪ್ರಾಣ ಹೊರ್ಟೋಗುತ್ತೆ ಅನ್ನೋ ತರ ನೋವಾಗುತ್ತೆ ಅಂದ್ರೆ ಬೆನ್ನು ಹಿಡ್ಕೊಳ್ಳುತ್ತೆ, ಎದೆ ಹಿಡ್ಕೊಳ್ಳುತ್ತೆ, ಮೀನ್ ಕಣ್ಣುಗಳು ಹಿಡ್ಕೊಳ್ಳುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಾ ಅನ್ನೋ ತರ ಕನ್ಫ್ಯೂಷನ್ಸ್ ಆಗ್ಬಿಟ್ಟು ಸಡನ್ ಆಗಿ ಹೋಗ್ಬಿಟ್ಟು ಏನೋ ಆಂಬ್ಯುಲೆನ್ಸ್ ಕರೆಸ್ತೀರಾ, ಹೋಗಿ ECG, TMT ಎಲ್ಲಾ ತರದ ಸ್ಕ್ಯಾನ್ ಮಾಡಿಸ್ತೀರಾ. ಆದ್ರೆ ರಿಪೋರ್ಟ್ಸ್ ನೋಡಿದ್ರೆ ನಾರ್ಮಲ್, ತುಂಬಾ ಸಿಂಪಲ್ ಗ್ಯಾಸ್ಟ್ರಿಕ್ ಬಂದಿದೆ, ಮೆಡಿಸಿನ್ ತಗೊಳ್ಳಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಹಂಗಾದ್ರೆ ಯಾಕೆ ಹಿಂಗ ಆಗ್ತಾ ಇದೆ? ಆಯುರ್ವೇದದಲ್ಲಿ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿದಾರ ಯಾವ ರೀತಿ ಕಾಯಿಲೆ ಇದು ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವ್ ಯಾವತ್ತಾದ್ರೂ ನೋಡಿರ್ತೀರಾ, ಪ್ರತಿಯೊಬ್ರು ಮೆಡಿಸಿನ್ಸ್ ತಗೊಂಡಾಗ ಕೆಲವೊಂದು ಎಕ್ಸ್ಪೆಷಲಿ ಕೆಲವೊಂದು ನೋವಿನ ಮಾತ್ರೆಗಳು ಅಥವಾ ಯಾವಾಗಾದ್ರೂ ಮಾತ್ರೆಗಳು ತಗೊಂಡಾಗ ನಿಮಗೆ ಗ್ಯಾಸ್ಟ್ರಿಕ್ ಮಾತ್ರೆ ಒಂದು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅದು ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ತಾ ಇರಿ. ನೋಡಿ, ಏನಾಗುತ್ತಂದ್ರೆ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಆ ಬಾಡಿ ಒಳಗೆಲ್ಲ ಹೋಗುತ್ತೆ. ಅಂದ್ರೆ ಎದೆಗೆ ಹೋಗುತ್ತೆ, ಎದೆ ಹಿಡ್ಕೊಂಡಂಗ್ ಆಗ್ಬಿಡುತ್ತೆ, ಮೀನ್ ಕಂಡಗಳಿಗೆ ಹೋಗುತ್ತೆ, ಅಲ್ಲಿ ಹಿಡ್ಕೊಂಡಂಗ್ ಆಗುತ್ತೆ. ಕೆಲವೊಂದ್ಸರಿ ತಲೆನೋವು ಬರ್ಬೋದು, ಒಂದೊಂದ್ಸರಿ ಅನ್ಈಸಿನೆಸ್ ಆಗ್ಬೋದು. ಇವೆಲ್ಲ ಆಗೋದು ಸರ್ವೇ ಸಾಮಾನ್ಯ. ಅದಕ್ಕೆ ಆಯುರ್ವೇದದಲ್ಲಿ ಸುಶ್ರುತಾಚಾರ್ಯ ಎಕ್ಸ್ಪ್ಲೈನ್ ಮಾಡ್ತಾರೆ ಗುಲ್ಮ ಅಂತ. ಈ ಗುಲ್ಮ ಕಾಯಿಲೆ ಅನ್ನೋದು ಆಯುರ್ವೇದದಲ್ಲಿ ಸ್ಪೆಷಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ಒಂದು ಕಾಯಿಲೆ ನೇಮ್ ಅಂತಾನೆ ಹೇಳ್ಬೋದು. ಇನ್ನು ರಿಸರ್ಚ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸುಮ್ನೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಸೈಕಾಟ್ರಿಕ್ ಡಾಕ್ಟರ್ ಹತ್ರ ಕಳ್ಸೋದು, ಎಲ್ಲ ಸ್ಕ್ಯಾನಿಂಗ್ ಮಾಡ್ಸಿರ್ತಾರೆ, ಎಲ್ಲ ನಾರ್ಮಲ್ ಬಂದಿರುತ್ತೆ, ನಾರ್ಮಲ್ ಬಂದಿದೆ ಅಂತ ಹೇಳ್ಬಿಟ್ಟು ಹೋಗಿ ಸೈಕಾಟ್ರಿಕ್ ಡಾಕ್ಟರ್ ಹತ್ರ ಹೋಗೋದು. ಸೊ ಇವೆಲ್ಲ ನೀವು ಅನುಭವಿಸೇ ಇರ್ತೀರಾ. ಈವನ್ ಹುಟ್ಟಿದ ತಕ್ಷಣದಿಂದ ಮಗುವಿಂದ ಹಿಡ್ಬಿಟ್ಟು ಸಾಯೋವರೆಗೂ ಕೂಡ ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ಊಟ ಮಾಡೋದು ಎಲ್ಲ ಡೈಜೆಸ್ಟ್ ಆಗೋದು, ಅಲ್ಲಿ ಅನ್ನನಾಳದಲ್ಲಿ ಅದು ಇರಿಟೇಷನ್ ಆಗೋದು, ಫೈಬರ್ ಸೆಕ್ರೇಷನ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಆಗೋದು, ಜೊತೆಗೆ ವಾಯು ಅಂಶ ಪ್ರಕೋಪ ಆಗೋದು ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ ಏರಿಳಿತದಲ್ಲಿ ಆಗ್ತಕ್ಕಂಥದ್ದೇ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಅವಾಗ್ಲೇ ತಿಳಿಸ್ಕೊಟ್ಟೆ, ಯಾವುದೇ ಒಂದು ನೋವಿನ ಮಾತ್ರೆ ತಗೊಳ್ಳಿ ಅಥವಾ ಯಾವ್ದಾದ್ರು ಒಂದು ಮಾತ್ರೆಗಳು ಕೊಟ್ಟಾಗ ಅವಾಗ ಯಾಕೆ ಗ್ಯಾಸ್ಟ್ರಿಕ್ ಮೆಡಿಸಿನ್ಸ್ ಒಂದು ಎಕ್ಸ್ಟ್ರಾ ಕೊಡ್ತಾರೆ ಅಂತ ಹೇಳಿದ್ರೆ, ನೋಡಿ, ನಮ್ಗೆ ಎಕ್ಸ್ಟ್ರಾ ಕೆಮಿಕಲ್ಸ್ ಏನಾದ್ರೂ ನಮ್ಮ ದೇಹದಲ್ಲಿ ಹೋದಾಗ ಅಲ್ಲಿ ಹೈಪರ್ ಸೆಕ್ರೀಷನ್ಸ್ ಆಗತ್ತೆ. ಅಂದ್ರೆ ಗ್ಯಾಸ್ಟ್ರಿಕ್ ಹೈಪರ್ ಸೆಕ್ರೇಷನ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂದ್ರೆ ಈ ಗ್ಯಾಸ್ಟ್ರಿಕ್ ಜ್ಯೂಸ್ ಏನಿದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಅಬ್ನಾರ್ಮಲ್ ಸೆಕ್ರೇಷನ್ಸ್ ಆದಾಗ ಅದನ್ನ ನಾವು ಉಳಿತೆಗ್ ಬರೋದು ಅಂತ ಹೇಳ್ತೀವಿ. ಆ ಉಳಿತೆಗ್ ಬರೋದನ್ನೇ ನಾವು ಗ್ಯಾಸ್ಟ್ರಿಕ್ ಅಂತ ಹೇಳೋದು. ಅದು ಎನಿ ಎಕ್ಸ್ಟ್ರಾ ಕೆಮಿಕಲ್ಸ್ ಏನಾದ್ರು ನಮ್ ದೇಹಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ಇವಾಗ ಮಾತ್ರೆಗಳು ಒಂದೇ ಅಲ್ಲ. ನೀವು ಹೊರಗಡೆ ಹೋಗ್ಬಿಟ್ಟು ಗೋಬಿ ತಿಂದಿರ್ತೀರಾ, ಇನ್ನೊಂದೇನೋ ಕೆಮಿಕಲೈಸರ್ ಫುಡ್ ತಿಂದಿರ್ತೀರಾ, ಅಥವಾ ಹೋಟೆಲ್ಗೆ ಹೋಗಿ ತಿಂದಿರ್ತೀರಾ, ಅಲ್ಲಿ ಕೆಲವೊಂದು ಕೆಮಿಕಲ್ಸ್ ಹಾಕಿರ್ತಾರೆ, ಅದ್ರಿಂದನೂ ಕೂಡ ನಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಡಾಕ್ಟ್ರೆ ಫುಲ್ ಮನೆ ಊಟ ಮಾಡಿದ್ರೆ ಏನು ತೊಂದರೆ ಇಲ್ಲ ಡಾಕ್ಟ್ರೆ, ಆದ್ರೆ ಗ್ಯಾಸ್ಟ್ರಿಕ್ ಹೊರಗಡೆ ಊಟ ಮಾಡಿದೆ ಅಂದ ತಕ್ಷಣ ನನಗೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ. ಇವನ್ ಎಕ್ಸಾಂಪಲ್ ಪಾಮ್ ಆಯಿಲ್ ಇಂದ ಹಿಡಿದು ಕರ್ದಿರೋ ಪದಾರ್ಥಗಳಿಂದ ಹಿಡಿದು ಎಲ್ಲಾದ್ರೂ ಕೂಡ ಅಂದ್ರೆ ಅಬ್ನಾರ್ಮಲ್ ಕೆಮಿಕಲ್ಸ್ ಯಾವಾಗ ದೇಹದಲ್ಲಿ ಹೋಗುತ್ತೆ ಅವಾಗ ಗ್ಯಾಸ್ಟ್ರಿಕ್ ಸೆಕ್ರೇಷನ್ಸ್ ಆಗುತ್ತೆ ಅಂತಾನೆ ಅರ್ಥ. ಅಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂತಾನೆ ಅರ್ಥ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ, ಇದರಿಂದ ಕಂಪ್ಲೀಟ್ ಆಗಿ ಆಯುರ್ವೇದದಲ್ಲಿ ಮುಕ್ತಿ ಹೊಂದ್ಬೋದು. ಅದ್ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಈಚ್ ಅಂಡ್ ಎವ್ರಿ ಸೆಲ್ ಅಲ್ಲಿ ಇರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ದೇಹ ಶುದ್ಧಿ ಆಯ್ತು, ಅದಾದ್ಮೇಲೆ ಬರೀ ಒಂದೇ ಒಂದು ತಿಂಗಳು ಮೆಡಿಸಿನ್ ತಗೊಂಡ್ರೆ ಸಾಕು, ನಿಮಗ್ 30 ವರ್ಷ 40 ವರ್ಷದಿಂದ ಗ್ಯಾಸ್ಟ್ರಿಕ್ ಇಂದ ಸಫರ್ ಆಗ್ತಾ ಇದ್ರು ಕೂಡ 1.5 ತಿಂಗಳಲ್ಲಿ ಆಯುರ್ವೇದದಲ್ಲಿ ಸೂಪರ್ ಆಗಿ ವಾಸಿ ಆಗುತ್ತೆ. ಏನೂ ಟೆನ್ಷನ್ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮಿಸ್ ಮಾಡದೆ ನೋಡ್ತಾ ಇರಿ. ಮತ್ತೆ ಸಿಗೋಣ.